ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಹೇಳೋದಕ್ಕೆ ಬಂದಿದ್ದೀನಿ. ಏನು ವಿಷಯ ಅಂತಂದರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಥವಾ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಒಂದು ಯೋಚನೆ ಮಾಡಿಕೊಂಡ್ರೆ, ಯಾವ ಕೆಲಸನಾದರೂ ಅಷ್ಟೇ, ಯಾವ ಮಾತನ್ನಾದರೂ ಅಷ್ಟೇ, ಈ ಥರ ಯೋಚನೆ ಮಾಡಿದ್ರೆ ನಮ್ಮ ಸುತ್ತಮುತ್ತಲು ಆಗುವಂಥ ಒಂದು ಏನು ಘಟನೆಗಳಿರುತ್ತೆ ಅದು ಕೆಲವೊಂದು ಸರಿ ಸ್ವಲ್ಪ ಮಟ್ಟಿಗಾದರೂ ನಮಗೆ ಅಂದರೆ ಏನು ದುಃಖ ಏನಾದ್ರು ಜಾಸ್ತಿ ನಮ್ಮ ಲೈಫಲ್ಲಿ ಏನಾದರೂ ಒಂದು ದೊಡ್ಡ ಘಟನೆ ಆಗಿತ್ತು, ಇನ್ಸಿಡೆಂಟ್ ಆಗಿತ್ತು ಅಂದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಅದನ್ನು ಕಡಿಮೆ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ನಮ್ಮ ಸುತ್ತಮುತ್ತಲು ಏನಾದರೂ ಒಂದು ದೊಡ್ಡ ದೊಡ್ಡ ಇನ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ ಅಲ್ವಾ. ಈಗ ನಾನು ಲಾಸ್ಟ್ ವೀಕ್ ಆಗಿರೋದು ಒಂದು ಇನ್ಸಿಡೆಂಟ್, ಅಂಥ ದೊಡ್ಡ ಭಯಾನಕ ಇನ್ಸಿಡೆಂಟ್ನ ಬಗ್ಗೆನೇ ಹೇಳ್ತೀನಿ. ಅಹಮದಾಬಾದು ಪ್ಲೇನ್ ಕ್ರ್ಯಾಶ್ ಆಯ್ತಲ್ವಾ, ಕಳೆದ ಗುರುವಾರನ ಇವತ್ತಿಗೆ 1 ವಾರ ಆಯಿತು. ನೋಡ್ತಾ ನೋಡ್ತಾ 1 ವಾರ ಕಳೆದೇ ಹೋಯಿತು. ಹೇಗೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ದೊಡ್ಡ ದುರಂತ, ಯಾರು ಊಹೆ ಮಾಡಲಿಕ್ಕಾಗದಂಥದ್ದು ಒಂದು ದೊಡ್ಡ ದುರ್ಘಟನೆ, ದುರಂತ. ಯಾರ ಲೈಫಲ್ಲಿ ಯಾರ ಮನೇಲೂ ಈ ಥರದ್ದು ಆಗಬಾರ್ದು, ಅಷ್ಟು ದೊಡ್ಡ ಒಂದು ಘಟನೆ ಆಗೋಯ್ತು. ಆದರೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಅಲ್ಲಿ ಅಹಮದಾಬಾದ್ ಏರ್ಪೋರ್ಟಿಂದ ನಮ್ಮನೆ ಎಷ್ಟು ಗೊತ್ತಾ, 10 ಕಿಲೋಮೀಟರ್ ಆಗ್ಬೋದು, ಅಪ್ರಾಕ್ಸಿಮೇಟ್. ಅದಕ್ಕಿಂತಲೂ ಜಾಸ್ತಿ ಅಂತಿಲ್ಲ, ಅದಕ್ಕಿಂತ ಕಡಿಮೆನೇ ಇರ್ಬೋದು. 10 ರಿಂದ 15 ನಿಮಿಷ ದಾರಿ ನಮಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮನೆ ಮೇಲ್ಗಡೆನೇ ದಿನಕ್ಕೆ ಒಂದು 40 ಏರೋಪ್ಲೇನ್ ಆದರೂ ಹೋಗುತ್ತೆ, ಮೇಲ್ಗಡೆಯಿಂದನೇ ಹೋಗುತ್ತೆ. ಪ್ರತಿದಿನ ನಿಮಿಷಕ್ಕೊಂದು ಫ್ಲೈಟ್ ಹೋಗ್ತಾನೆ ಇರುತ್ತೆ. ಅದೆಲ್ಲ ಆಯಿತು. ಈಗ ಆ ಮಾತನ್ನು ನಾನು ಸೈಡಿಗೆ ಇಡ್ತೀನಿ. ನಾನು ಹೇಳ್ತಾ ಇರೋದು ಏನು ಅಂತಂದರೆ, ತುಂಬ ದುರ್ಘಟನೆ ಆಯಿತು. ಏನು ಯಾರು ಊಹೆ ಮಾಡಲಿಕ್ಕೆ ಆಗಲ್ಲ ಆ ಥರದೊಂದು ಇಷ್ಟೊಂದು ಇದಾಯಿತು. ಇನ್ನೂ ತನಕ ಎಷ್ಟೋ ಜನರಿಗೆ ಅದು ಅವರದ್ದೆಲ್ಲ ಬಾಡಿನ ಇದು ಮಾಡ್ತಾಯಿದ್ದಾರೆ, ಕೊಡ್ತಾಯಿದ್ದಾರೆ ಟೆಸ್ಟ್ ಮಾಡಿ. ತುಂಬ ಬೇಜಾರಿನ ವಿಷಯ. ನಮ್ಮ ಕಣ್ಮುಂದೆ, ನಮಗಂತೂ ನಮ್ಮ ಮನೆ ಮುಂದೆ, ನಮ್ಮ ಊರಲ್ಲೇ ಆಯ್ತೇನೋ ಅನ್ನೋಷ್ಟು ದುಃಖ. ಯಾಕೆಂದರೆ ನಮ್ಮ ಮನೆಯಿಂದ ಜಾಸ್ತಿ ದೂರ ಇಲ್ಲ. ನಮಗೇನು ಅನಿಸುತ್ತೆ ಅಂದರೆ, ನಮ್ಮ ಮನೆ ಪಕ್ಕಕ್ಕೆ ಇಲ್ಲೋ ಆಗಿದೆ, ಹತ್ತಿರದಲ್ಲೇ ಆಯಿತು ಅನ್ನೋ ಥರ, ಆ ಥರ ಒಂದು ದುಃಖದ್ದು ಇನ್ಸಿಡೆಂಟ್ ಆಯಿತು. ಯಾರ ಲೈಫಲ್ಲಿ ಈ ಥರ ಆಗಬಾರ್ದು. ಏನೋ ಗೊತ್ತಿಲ್ಲ, ಒಟ್ಟು ಅಷ್ಟೊಂದು ದುರಂತ ಆದಾಗ ನಮಗೆ ಎಷ್ಟು ಕರುಳು ಕಿತ್ತು ಬಂದಂಗೆ ಆಯಿತು. ಒಂಥರ ನಮ್ಮ ಇದಕ್ಕೆ ಹೊಟ್ಟೆಯಲ್ಲೆಲ್ಲ ಉರಿ ಬೆಂಕಿ ಬಿದ್ದಂಗೆ ಆಯಿತು ಆವತ್ತಲ್ವ. ಇನ್ನೂ ತನಕ ಆ ದುರ್ಘಟನೆನ ಮರಿಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗುತ್ತೆ. ನೆನೆಸ್ಕೊಂಡ್ರೆ, ನ್ಯೂಸ್ ನೋಡಿದ್ರಂತೂ ಕರುಳು ಕಿತ್ತು ಬರುತ್ತೆ, ಯಪ್ಪ ಇದು ಏನೇನಾಗಿದೆ ಅಂತ. ಅದರಲ್ಲೇ ನೋಡಿ, ಒಬ್ಬನು ಬದುಕು ಬರ್ತಾನೆ, ಅವನದು ಏನೋ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಆವಾಗ ಏನು ಅನ್ಕೋತಾರೆ ಅವರು, ಆಗಿರೋದು ಅವ್ರ ಲೈಫಲ್ಲಿ ನೋಡಿ, ಅದು ದುರ್ಘಟನೆ ಆಗ್ತಾ ಅವರು ಬಚಾವ್ ಬಂದರು. ಇನ್ನೊಂದು ಹುಡುಗಿನ ಹೇಳ್ತೀನಿ, ಇನ್ನೊಬ್ರು ಲೇಡಿ, ಅವರದ್ದು ನೋಡಿ. ಈಗ ಏರೋಪ್ಲೇನು ನಾವು ಫ್ಲೈಟಿಗೆ ಹೋಗ್ತೀವಿ ಅಂದಾಗ, ಡೊಮೆಸ್ಟಿಕ್ ಫ್ಲೈಟ್ ಆದರೆ 1 ಅವರ್ ಮೊದಲೇ ನಾವು ಅಲ್ಲಿ ಏರ್ಪೋರ್ಟಲ್ಲಿ ನಿಂತ್ಕೊಂಡಿರಬೇಕು, ಅಂದರೆ 1 ತಾಸು ಮೊದಲೇ ನಾವು ಅಲ್ಲಿ ಇರಬೇಕು. ಇಂಟರ್ನ್ಯಾಷನಲ್ ಫ್ಲೈಟ್ ಆದರೆ 2 ಅವರ್ಸ್ ಮೊದಲೇ ಹೋಗಿರಬೇಕಾಗುತ್ತಂತೆ. ನಾವು ಡೊಮೆಸ್ಟಿಕ್ ಫ್ಲೈಟಿಗೆ ಹೋಗಿದ್ದಕ್ಕೆ ನಮ್ಗೆ 1 ಅವರ್ ಮೊದಲು ಇರಲೇಬೇಕು ಅಂತ ಗೊತ್ತಿರುತ್ತೆ. ಆದರೆ ಇಂಟರ್ನ್ಯಾಷನಲಲ್ಲಿ ಹೇಳ್ತಾರೆ 2 ಅವರ್ಸ್ ಮೊದಲಾದರೂ ಇರಲೇಬೇಕು ಅಂತ. ಆ ಲೇಡಿ ನೋಡಿ, ಅವರು 10 ನಿಮಿಷ ಲೇಟಾಗಿ ಬಂದಿದ್ದಂತೆ. 10 ನಿಮಿಷ ಲೇಟಾಗಿ ರೀಚ್ ಆಗಿದ್ದಕ್ಕೆ ಬೋರ್ಡಿಂಗ್ ಪಾಸ್ ಕೊಡಲಿಲ್ಲ, ಅವರು ಎಂಟ್ರಿ ಕೊಟ್ಟೇ ಇಲ್ಲ. ಎಷ್ಟು ಬೇಜಾರಾಗಿರುತ್ತೆ. ಅಯ್ಯೋ, ನಾನು ಅಷ್ಟು ದೂರಿಂದ ಬಂದಿದ್ದೀನಿ, ಇಷ್ಟೆಲ್ಲ ಫ್ಲೈಟ್ ಟಿಕೆಟ್ ಎಷ್ಟು ಇರುತ್ತೆ, ಅದು ಇಂಟರ್ನ್ಯಾಷನಲ್ ಕೇಳಬೇಕಾ, ಇಷ್ಟೊಂದು ಫ್ಲೈಟ್ ಚಾರ್ಜ್ ಆಗಿರುತ್ತೆ, ಅಷ್ಟೆಲ್ಲ ಇದು ಮಾಡಿ ಹೋಯ್ತಲ್ಲ, ನನ್ನ ಟಿಕೆಟ್ ಹೋಯ್ತಲ್ಲ, ನನ್ನ ಅಮೌಂಟ್ ಹೋಯ್ತಲ್ಲ, ಒಂದು 10 ನಿಮಿಷ ಹೋಗಿದ್ದಕ್ಕೆ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಒಳಗೆ ಕೊಟ್ಟಿಲ್ಲ. ಆ ಟೈಮ್ನಲ್ಲಿ ಅವ್ರಿಗೆ ತುಂಬ ಬೇಜಾರಾಗಿರುತ್ತೆ. ಅವ್ರ ಜಾಗದಲ್ಲಿ ನಾವೇ ಇದ್ರೂ ನಮ್ಗೆ ಬೇಜಾರಾಗುತ್ತೆ. ಅಯ್ಯೋ, ನಾನು 5 ರಿಂದ 10 ನಿಮಿಷ ಲೇಟಾಗಿದೆ, ಅಟ್ಲೀಸ್ಟ್ ಏನಾಗುತ್ತೆ ಪ್ಲೀಸ್ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ತೊಗೊಂಡಿಲ್ಲ ಅಂದರೆ ನಮ್ಗೆ ಬಹಳ ಬೇಜಾರಾಗುತ್ತೆ, ಬೈಕೊಳ್ಳೋದು ಇರುತ್ತೆ. ಯಾಕೆಂದರೆ ಈ ಥರ ಮಾಡಿದ್ರಲ್ಲ, ನಮ್ಮದು ತೊಗೊಂಡಿಲ್ಲಲ್ಲ ನಮ್ಮನ್ನು, 10 ಮಿನಿಟ್ಸ್ ಲೇಟಾಗಿ ಬಂದಿದ್ದಕ್ಕೆ ನಾವು ವಾಪಸ್ ಹೋಗಬೇಕಲ್ಲ, ನನ್ನ ಫುಲ್ ಎಲ್ಲ ಅಮೌಂಟ್ ಹೋಯಿತು, ಟಿಕೆಟ್ ಎಲ್ಲ ಹೋಯಿತು ಅಂತ ನಾವು ತುಂಬ ಬೇಜಾರು ಮಾಡ್ಕೊಳ್ತೀವಿ, ಯಾರೇ ಆದರೂ ಅವ್ರ ಜಾಗದಲ್ಲಿ. ಆದರೆ ಒಂದು ಸ್ವಲ್ಪ ಹೊತ್ತಿನಲ್ಲೇ 1-2 ಅಂದರೆ ಅವ್ರು 2 ಅವರ್ ಮೊದಲು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತಲ್ಲಿ ಈ ಥರ ಒಂದು ದುರ್ಘಟನೆ ನಡೆದಾಗ ಅವರಿಗೆ ಅನಿಸುತ್ತೆ, ಅದಕ್ಕೆ ದೇವರು ನನಗೆ ತಪ್ಪಿಸಿದ್ದಾನೇನೋ ಅಂತ ಅವರು ಅಂದ್ಕೋತಾರೆ. ನನಗೆ ಫ್ಲೈಟ್ ಮಿಸ್ ಆಗಿದ್ದು ಒಳ್ಳೆಯದಾಯಿತು, ಆಗಿರೋದೆಲ್ಲ ಒಳ್ಳೆಯದಕ್ಕೆ ನನಗೆ
ಅವ್ರ ಮಟ್ಟಿಗೆ ಹಂಗಾಯಿತು. ಆದರೆ ತುಂಬ ಕೆಟ್ಟದಾಗಿರುತ್ತೆ, ಬೇಜಾರಾಗಿದೆ, ಅದಂತೂ ನಿಜ. ಹೌದು, ಅವರಿಗೂ ಇರುತ್ತೆ, ಬೇಜಾರಾಯಿತು ಅಂತ ಭಾಳ ಇದು ಮಾಡ್ಕೊಂಡಿದ್ದಾರೆ. ಬಟ್ ಅವರ ಇದರಲ್ಲಿ ನನಗಾಗಿರೋದು ಒಂದು ರೀತಿಯಲ್ಲಿ ಅಂತ ಅವ್ರು ಅನ್ಕೋತಾರಲ್ವ. ಅಂದರೆ ನನ್ನ ಫ್ಲೈಟ್ ಮಿಸ್ ಆಗಿರೋದೆಲ್ಲ ಒಳ್ಳೆಯದಕ್ಕಿಂತ ಈಗ ಇದು ಅಂತಲ್ಲ, ಭಾಳಷ್ಟು ಈಗ ನಾವೇ ಎಷ್ಟೋ ಸರಿ ನನಗೆ ಅನಿಸುತ್ತೆ, ನಾನೇ ಊರಿಗೆ ಹೋಗುವಾಗಲ್ಲ ಎಷ್ಟೋ ಸರಿ ನಮಗೆ ಕೆಲವೊಂದು ಸರಿ ಬಸ್ ಮಿಸ್ ಆಗುತ್ತೆ, ಇಲ್ಲ ಕೆಲವೊಂದು ಸರಿ ಲೇಟ್ ಆಗುತ್ತೆ, ಅಲ್ಲೇನೋ ಆಗಿರೋದಿರುತ್ತೆ. ಅದಕ್ಕೆ ನಮಗಿಲ್ಲಿ ನಮ್ಮದು ಟ್ರೈನು ಬಸ್ಸು ಎಲ್ಲ ಲೇಟ್ ಆಗಿರುತ್ತೆ. ಅವು ನಮ್ಗನ್ಸುತ್ತೆ, ಓ ಇದಕ್ಕೆ ಆಗಿರೋದೆಲ್ಲ ಒಳ್ಳೆಯದಕ್ಕೆ, ದೇವರು ತಪ್ಪಿಸುವಾಗ ನಮ್ಮನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ತಪ್ಪಿಸ್ಬೇಕು ಅಂದಾಗ ಈ ಥರ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ಕೋತೀವಿ ನಾವು. ಏನಾದರೂ ಒಂದು ಘಟನೆ ಕೆಟ್ಟದ್ದು ನಡೆಯುವಾಗ ತಪ್ಪು ಹೋಗುತ್ತೆ ನೋಡಿ ಕೆಲವೊಂದು ಸರಿ ನಮ್ಮ ಇದರಲ್ಲಿ ಲೈಫಲ್ಲಿ ಆಗೋದು. ಆವಾಗ ನಾವೇನು ಅನ್ಕೋಬೇಕು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ತುಂಬ ಯಾವುದೇ ಒಂದಾದರೂ ನಾವು ಆವಾಗ ಏನಾಗುತ್ತೆ ಗೊತ್ತಾ, ಒಂಥರ ಪಾಸಿಟಿವ್ ಥಿಂಕ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗೋ ಬದಲು ಸಣ್ಣದಾಯ್ತಲ್ಲ, ಇನ್ನೂ ಏನೋ ಒಂದು ಸಣ್ಣದೇನೋ ಇನ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಇಷ್ಟರಲ್ಲೇ ಆಯ್ತಲ್ಲ, ತುಂಬ ದೊಡ್ಡದಾಗೋದಿದ್ರೆ. ಆ್ಯಕ್ಚುಲಿ ನಾನು ರೀಸೆಂಟ್ಲಿ ಒಂದು ಸ್ಟೋರಿ ಹೇಳ್ತೀನಿ. ನಾನು ಒಂದು ಸರಿ ತುಂಬ ಬಿದ್ದು ಭಾಳ ಜೋರಾಗಿ ಬಿದ್ದರೆ ನನಗೆ ತುಂಬ ಏಟಾಯಿತು. ಅಂದರೆ ಸಣ್ಣ ಮೈನರ್ ಫ್ರ್ಯಾಕ್ಚರ್ ಆಗಿತ್ತು. ಬಟ್ ನಾನು ಆವಾಗ ಅಂದ್ಕೊಂಡೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗಿರೋದೆಲ್ಲ ಒಳ್ಳೆಯದಕ್ಕೆ. ಯಾಕೆಂದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಿದ್ದರೆ ಅಂತ ನಾನು ಸ್ವಲ್ಪ ಪಾಸಿಟಿವ್ ವೇನಲ್ಲಿ ತಗೊಂಡೆ. ಅಲ್ಲಿಗೆ ಆವಾಗ ಸ್ವಲ್ಪ ನಮಗೇನು ಧೈರ್ಯ ಬರುತ್ತೆ, ನಾವು ಇನ್ನೂ ಜಾಸ್ತಿ ಆಗ್ತಿತ್ತೇನೋ, ಇಷ್ಟರಲ್ಲೇ ನನಗೆ ಆಯಿತು, ಇಷ್ಟೇ ಆಯಿತು, ನನಗೆ ಇನ್ನು ಮುಂದೆ ಏನೋ ದೊಡ್ಡದೇ ಆಗೋದಿತ್ತೇನೋ, ನಾನು ಇಷ್ಟರಲ್ಲಿ ನನಗೆ ಹೋಯ್ತಲ್ಲ ಅಂತ ನಾವು ಸ್ವಲ್ಪ ಆ ಥರ ಕೆಲವೊಂದು ಸರಿ ಆ ಥರ ಯೋಚನೆ ಮಾಡಬೇಕು. ಆದರೆ ತುಂಬ ಒಂದೊಂದು ಈ ಥರದ್ದು ಘಟನೆ ನೋಡಿದಾಗ ಕೇಳಿದಾಗ ಹೃದಯ ಕಿತ್ತು ಬರುತ್ತೆ, ಕರಳು ಕಿತ್ತು ಬರುತ್ತೆ, ಹೃದಯ ಏನು ಬೇಕಾದ್ರೆ ಕಿತ್ತು ಬರುತ್ತೆ. ಅಷ್ಟು ಅದು ನಮ್ಮ ಲೈಫಲ್ಲಿ ಮರಿಲಿಕ್ಕೆ ಆಗಲ್ಲ. ಅಂಥ ಘಟನೆಗಳು ನಡೆದಾಗ ಯಾರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಎಲ್ಲರ ಫ್ಯಾಮಿಲಿಗೂ ಆ ಥರದ್ದು ಆದವ್ರು ಎಲ್ಲರ ಫ್ಯಾಮಿಲಿಗೂ ಸ್ಟ್ರೆಂತ್ ಕೊಡಲಿ ದೇವರು, ಧೈರ್ಯ ಕೊಡಲಿ, ಅವ್ರನ್ನ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾವು ಬೇಡ್ಕೊಳ್ಳೋದಷ್ಟೇ ಇರುತ್ತೆ. ಮತ್ತು ನಾನು ಮೊದಲೇ ಹೇಳ್ದಂಗೆ ಲೈಫ್ ಈಸ್ ಸೋ ಇಂಪ್ರೆಡಿಕ್ಟಬಲ್. ಲೈಫ್ ಅಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾವು ಆವಾಗಲೇ ಅನ್ಕೋಬೇಕು, ಆಗೋದೆಲ್ಲ ಒಳ್ಳೆಯದಕ್ಕೆ. ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನಮ್ಮ ಲೈಫಲ್ಲಿ ಈಗ ಆಗೋದು ಇನ್ನೊಂದು ಕ್ಷಣದಲ್ಲಿ ಆಗೋದು ನಮ್ಗೆ ಈಗ ಗೊತ್ತಿರಲ್ಲ ಅಲ್ವಾ. ಅದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ. ನಾವು ಏನೋ ತುಂಬ ಕೆಲವೊಂದು ಸರಿ ಜೋರಾಗಿ ಬೀಳ್ತೀವಿ, ಅಥವಾ ಗಾಡಿಯಿಂದ ಬೀಳ್ತೀವಿ, ಅಥವಾ ಮನೆಯಲ್ಲೇ ನಡ್ಕೊಂಡು ಹೋಗುವಾಗ ಕೆಲವೊಂದು ಸರಿ ಬೀಳ್ತಾ ಇರ್ತೀವಿ. ನಾನಂತೂ ತುಂಬ ಸರಿ ಬೀಳ್ತಾ ಇರ್ತೀನಿ. ಎಲ್ಲೋ ನೀರು ಒಂಚೂರು ಚೆಲ್ಲಿರುತ್ತೆ, ಬಿದ್ದು ಹೋಗ್ತೀನಿ. ಆವಾಗ ಸ್ವಲ್ಪ ಇದಾಗುತ್ತೆ, ಕೈ ನೋವು ಕಾಲು ನೋವು ಆಗುತ್ತೆ. ಆದರೆ ಆವಾಗ ಸಮಾಧಾನ ಮಾಡ್ಕೊತೀನಿ, ಇಷ್ಟರಲ್ಲೇ ಹೋಯ್ತಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ, ಜಾಸ್ತಿ ಏನಾಗಿಲ್ವಲ್ಲ. ಈ ಥರ ನಾವು ಅಂದ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಧೈರ್ಯನೂ ಬರುತ್ತೆ. ಅದಕ್ಕೆ ನಾನು ಹೇಳೋದು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ತುಂಬ ಒಂದು ರೀತಿ ಪಾಸಿಟಿವ್ ಆಗಿ ತಗೊಳ್ಳಿ. ಯಾವುದೇ ಒಂದಾದರೂ ಕೆಲವೊಂದು ನಮ್ಮ ಆಸ್ಪಾಸ್ನಲ್ಲಿ ಏನಾದರೂ ಆಗಿದ್ದಿದ್ರೆ ಅದನ್ನು ಸ್ವಲ್ಪ ಅಂದರೆ ಪಾಸಿಟಿವ್ ಆಗಿ ತಗೊಳ್ಳಿ. ತುಂಬ ಅದರಿಂದ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಧೈರ್ಯ ಬರುತ್ತೆ. ನನಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ನನಗನ್ಸಿದ್ದನ್ನು ನಾನು ಹೇಳಿದೆ. ನನಗೆ ಭಾಳ ಸರಿ ಈ ಥರದ್ದು ಒಂದು ಅನುಭವಗಳು, ಎಕ್ಸ್ಪೀರಿಯೆನ್ಸ್ಗಳಾಗಿದೆ. ಊರಿಗೆ ಹೋಗೋ ಟೈಮಲ್ಲಿ ಭಾಳ ಸರಿ ನಮ್ಮದು ಗಾಡಿ ಹಾಳಾಗುತ್ತೆ. ನಾನು ಹೋದಾಗಂತೂ ತುಂಬ ಸರಿ ಈ ಥರ ಆಗಿರುತ್ತೆ. ಸೊ ನಾನು ಆವಾಗ ಅನ್ಕೋತೀನಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಏನೋ ಒಂದು ಸ್ವಲ್ಪ ನಾವು ಲೇಟಾಗಿ ರೀಚ್ ಆಗ್ತೀವಿ, 1 ಗಂಟೆ ಲೇಟಾಗಿ ರೀಚ್ ಆಗ್ತೀವಿ, ಆದರೂ ಸೇಫಾಗಿ ಹೋಗಿದ್ದೀವಲ್ಲ ಅಂತ ಅಂದ್ಕೊಂಡು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋತೀವಿ. ತುಂಬ ಇಲ್ಲಿ ಕ್ರೌಡ್ ಇದೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ನಿಮಗೂ ಗಲಾಟೆ ಕೇಳಿಸ್ತಿರ್ಬೋದು. ಏನೂ ಮಾಡೋಕ್ಕಾಗಲ್ಲ, ಅವ್ರು ಆಟ ಆಡ್ತಾ ಇರ್ತಾರೆ. ಫ್ರೆಂಡ್ಸ್, ಅದನ್ನು ಸ್ವಲ್ಪ ಗಮನ ಹರಿಸಬೇಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ನನಗೆ ಮನಸ್ಸಲ್ಲಿ ಬಂದಿದ್ದನ್ನು ನಾನು ಹೇಳಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.